ಸಿಕ್ಸ್ ವೇಸ್ ಹೇಳ್ತೀನಿ ನಿಮಗೆ ಮನಿ ಅರ್ನ್ ಮಾಡಕ್ಕೆ ವಿತ್ ಝೀರೋ ಇನ್ವೆಸ್ಟ್ಮೆಂಟ್. ಆ ವ್ಯಾಲ್ಯೂನ ಉಪಯೋಗಿಸ್ಕೊಂಡು ನಿಮ್ಗೆ ಅದು ರಿಟರ್ನ್ಸ್ ಕೊಡ್ತಾರ ಅವರು. ಸೊ ಯಾವ ತರ ಇದು? ನಿಮ್ ಹತ್ರ ₹1 ಕೂಡ ಇಲ್ಲ ಅಂದ್ರೆ ಈ 6 ಸ್ಟ್ರಾಟಜೀಸ್ ಅಲ್ಲಿ ಒಂದಾದ್ರೂ ಟ್ರೈ ಮಾಡಿ. ನೀವು ಖಂಡಿತ ವಿತ್ ಇನ್ ಅ ಮಂತ್ ಅಲ್ಲಿ ದುಡ್ಡು ಮಾಡ್ತೀರಾ. Here we go. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ. ನಾನು 3rd ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟು. ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸ್ಯಾಮಿ ಇನ್ಸ್ಪೈರ್ಸ್ ಅಂತ. ಸುಮಾರು ಜನ ಆ ಪೇಜ್ ಇಂದಾನೆ ಬಂದಿರ್ತೀರಾ. ಯಾವುದೇ ತರ ಟೈಮ್ ವೇಸ್ಟ್ ಮಾಡಿಲ್ಲಂಗೆ 6 ವೇಸ್ ಹೇಳ್ತೀನಿ ನಿಮಗೆ ಮನಿ ಅರ್ನ್ ಮಾಡಕ್ಕೆ ವಿತ್ ಝೀರೋ ಇನ್ವೆಸ್ಟ್ಮೆಂಟ್. ಬರೀ ಸ್ಕಿಲ್ಸ್ ನ ಉಪಯೋಗಿಸೋದು. ನಿಮ್ ಹತ್ರ ₹1 ಕೂಡ ಇಲ್ಲ ಅಂದ್ರೆ ಈ 6 ಸ್ಟ್ರಾಟಜೀಸ್ ಅಲ್ಲಿ ಒಂದಾದ್ರೂ ಟ್ರೈ ಮಾಡಿ. ನೀವು ಖಂಡಿತ ವಿತ್ ಇನ್ ಅ ಮಂತ್ ಅಲ್ಲಿ ದುಡ್ಡು ಮಾಡ್ತೀರಾ. ಫಸ್ಟ್ ಟೈಪ್ ಆಫ್ ಸ್ಟ್ರಾಟಜಿ ಕಂಟೆಂಟ್ ಕ್ರಿಯೇಷನ್. ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಏನು? ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ನೀವು ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಬೇರೆಯವರಿಗೆ ಹೆಲ್ಪ್ ಮಾಡ್ತೀರಾ, ಬೇರೆಯವ್ರ ಲೈಫ್ ಅಲ್ಲಿ ಒಂದು ವ್ಯಾಲ್ಯೂನ ಪ್ರೊವೈಡ್ ಮಾಡ್ತೀರಾ. ಓಕೆನಾ? ಆ ವ್ಯಾಲ್ಯೂನ ಉಪಯೋಗಿಸ್ಕೊಂಡು ನಿಮ್ಗೆ ಅದು ರಿಟರ್ನ್ಸ್ ಕೊಡ್ತಾರ ಅವರು. ಸೊ ಯಾವ ತರ ಇದು? ಕಂಟೆಂಟ್ ಕ್ರಿಯೇಷನ್ಗೆ ಇನ್ನ ಮುಖ್ಯವಾಗಿರೋದೇನಂದ್ರೆ ನಿಮ್ಗೆ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಬೇಡ, ₹1 ಬೇಡ. ಜಸ್ಟ್ ನಿಮ್ಗೆ ಬೇಕಾಗಿರೋದು ಒಂದು ಸ್ಮಾರ್ಟ್ ಫೋನ್. ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂದ್ರೆ ನಿಮ್ ಹತ್ರ ಖಂಡಿತ ಫೋನ್ ಇದ್ದೇ ಇರುತ್ತೆ. ಸೊ ಅದೇ ಫೋನ್ ನ ಯೂಸ್ ಮಾಡ್ಕೊಂಡು ನೀವು ಕಂಟೆಂಟ್ ಕ್ರಿಯೇಷನ್ ಮಾಡಬಹುದು. ಹೌದು, ಕಂಟೆಂಟ್ ಕ್ರಿಯೇಷನ್ ಕಷ್ಟ. ಸ್ಟಾರ್ಟಿಂಗ್ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡಿದಾಗ ಯಾರು ಸಪೋರ್ಟ್ ಮಾಡಲ್ಲ. ನಿಮ್ ಫ್ರೆಂಡ್ಸೇ ಆಗ್ಲಿ ನಿಮಗೆ ಕಾಲ್ ಎಳಿತಾರೆ. ಇದೆಲ್ಲ ಆಗ್ಬೇಕು. ನಾನು 1 ಮಂತ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಜಸ್ಟ್ 3rd ಡೇ ಆಫ್ ಮೈ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನನ್ನ ವಿಡಿಯೋ 3.6 ಮಿಲಿಯನ್ ಹೋಯ್ತು. ಅರೌಂಡ್ 15K ಫಾಲೋವರ್ಸ್ ಬಂದ್ರು ಸಿಂಗಲ್ ವಿಡಿಯೋ ಇಂದ. ಈಗ ನನ್ನ ಹತ್ರ 24K ಫಾಲೋವರ್ಸ್ ಇದ್ದಾರೆ. ವಿತಿನ್ 28 ಡೇಸ್ ಅಲ್ಲಿ ಇದನ್ನ ನಾನು ಅಚೀವ್ ಮಾಡಿದೆ. ಹೇಗೆ? ಕಂಟೆಂಟ್ ಕ್ರಿಯೇಷನ್ ನಲ್ಲಿ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಸ್ಟಾರ್ಟಿಂಗ್ ಕ್ರಿಯೇಷನ್ ಉಕ್ಕು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಇದೆಲ್ಲ ಜೊತೆಯಲ್ಲಿ ಸುಮಾರು ಹೊತ್ತು ನೀವು ವಿಡಿಯೋ ಎಡಿಟಿಂಗ್ ಬಗ್ಗೆ, ಕ್ಯಾಶ್ ಟ್ಯಾಕ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು. ವ್ಯಾಲ್ಯೂನ ಪ್ರೊವೈಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಇದು ಕಂಪ್ಲೀಟ್ ಕಂಟೆಂಟ್ ಕ್ರಿಯೇಷನ್ ನ ಒಂದು ಸ್ಟ್ರಾಟಜಿ. ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಕಂಟೆಂಟ್ ಕ್ರಿಯೇಷನ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲ, ಜಸ್ಟ್ ನೀವು ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಬಹುದು. ಡಿಸ್ಅಡ್ವಾಂಟೇಜ್ ಏನಂದ್ರೆ ಗ್ರೋತ್ ಸ್ಲೋ ಆಗೇ ಇರುತ್ತೆ. ಸ್ಟಾರ್ಟಿಂಗ್ ಇನಿಷಿಯಲ್ ಗ್ರೋತ್ ಕಷ್ಟನೇ. ನಾನು ಹೇಳ್ತಿಲ್ಲ ಕಂಟೆಂಟ್ ಕ್ರಿಯೇಷನ್ ಈಸಿ ಅಂತ. ಕಂಟೆಂಟ್ ಕ್ರಿಯೇಷನ್ ಕಷ್ಟ. ನನಗೆ 28 ಡೇಸ್ ಅಲ್ಲಿ ಆಯ್ತು. ಇನ್ನ ಯಾರಿಗೋ ಹೂವಿನ ಬಾಣದಂತೆ ಅಂತ ಹಾಡು ಹೇಳಿದ್ರು, ಅವ್ರಿಗೆ ಅದಾಯ್ತು. ಒಬ್ಬೊಬ್ರು ಲೈಫ್ ಅಲ್ಲಿ ಒಂದೊಂದರ ಆಗುತ್ತೆ. ನಿಮ್ಗೆ ನಿಮ್ ಫಸ್ಟ್ ಡೇನೇ ಆಗ್ಬೋದು, ಇಲ್ಲ ನಿಮಗೆ 100th ಡೇ ಆಗ್ಬೋದು, ಇಲ್ಲ 1 ವರ್ಷ ಬಿಟ್ಟು ಆಗ್ಬೋದು. ಸೊ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಂದ ನೀವು ಮಾಡ್ತೀರಂದ್ರೆ ಕಂಟೆಂಟ್ ಕ್ರಿಯೇಷನ್ ಮಾಡಿ. ಡನ್. ಸೆಕೆಂಡ್, ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಯಾವುದೋ ಒಂದು ಪ್ರಾಡಕ್ಟ್ಸ್ ನ ನೀವು ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ಅದನ್ನ ಡಿಸ್ಪ್ಲೇ ಮಾಡಿ ಆ ಒಂದು ಪ್ರಾಡಕ್ಟ್ ನ ಸೆಲ್ ಮಾಡ್ತೀರಾ. ಸೆಲ್ ಮಾಡಿದ್ಮೇಲೆ ಆ ಪ್ರಾಡಕ್ಟ್ ಮೇಲೆ ನಿಮ್ಗೆ ಸರ್ಟೆನ್ ಅಮೌಂಟ್ ಆಫ್ ಕಮಿಷನ್ ಸಿಗುತ್ತೆ. ಸೊ ಇದು ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಶ್ರೀನಿ ಫಾರ್ಮ್ ಅಂತ ಒಂದು ಪ್ರಾಡಕ್ಟ್ ನ ಪ್ರಮೋಷನ್ ಮಾಡಿದೆ. ಅಕಸ್ಮಾತ್ ನಾನೇನಾದ್ರು ನನ್ನ ಪೇಜ್ ಅಲ್ಲಿ ಆ ಪ್ರಾಡಕ್ಟ್ ನ ಪ್ರಮೋಷನ್ ಮಾಡ್ಕೊಂತ ಬಂದು ನಾನು ಅವ್ರಿಗೆ ಸೇಲ್ಸ್ ಮಾಡ್ಕೊಂಡ್ ಕೊಟ್ಟಿದ್ರೆ ಆ ಪ್ರಾಡಕ್ಟ್ ಎಂದು ಕಮಿಷನ್ ನನಗೆ ಕೊಡ್ತಿದ್ರು, ಸರ್ಟೆನ್ ಅಮೌಂಟ್ ಆಫ್ ಮನಿನ. ಈ ತರನು ಅರ್ನ್ ಮಾಡಬಹುದು ಸೋಷಿಯಲ್ ಮೀಡಿಯಾ ಇಂದ. ಟೈಪ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಾಯ್ತು. ಇದರಲ್ಲಿ ಅಡ್ವಾಂಟೇಜಸ್ ಏನಂದ್ರೆ ನೀವು ಇದನ್ನು ಸಮೇತ ಝೀರೋ ಇನ್ವೆಸ್ಟ್ಮೆಂಟ್ ₹1 ಇಲ್ಲಂಗ್ ಸ್ಟಾರ್ಟ್ ಮಾಡಬಹುದು, ಜಸ್ಟ್ ವಿತ್ ಸ್ಮಾರ್ಟ್ ಫೋನ್. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಸುಮಾರು ಜನ ಬ್ರೋ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ಸೊ ಅದಕ್ಕೆ ನಾನು ಮಾಡ್ತಿಲ್ಲ ಅಂತಾರೆ. ನಿಮ್ಗೆ ಇನ್ವೆಸ್ಟ್ಮೆಂಟೇ ಬೇಡ, ನಿಮ್ಮ ಹತ್ರ ಇರೋ ಮೊಬೈಲೇ ಸಾಕು. ಓಕೆನಾ? ಡಿಸ್ಅಡ್ವಾಂಟೇಜ್ ಏನಂದ್ರೆ ಮಾರ್ಕೆಟಿಂಗ್ ತುಂಬಾನೇ ಕಷ್ಟ. ನೀವು ಸೆಲ್ ಮಾಡಕ್ಕಾಗೋದು ಎಲ್ಲಾನು ಕಷ್ಟನೇ. ಬಟ್ ಮಾರ್ಕೆಟಿಂಗ್ ಅಲ್ಲಿ ನೀವು ಒಂದು ಪ್ರಾಡಕ್ಟ್ ನ ನಿಮ್ಮಿಂದ ತಗೊಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ಇದ್ರ ಬಗ್ಗೆ ನಾನು ಪೇಜ್ ಅಲ್ಲಿ ಸುಮಾರು ವಿಡಿಯೋಸ್ ಮಾಡಿದ್ದೀನಿ, ಸ್ಯಾಮಿ ಇನ್ಸ್ಪೈರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಚೆಕ್ ಮಾಡಿ. ಥರ್ಡ್, ಕಂಟೆಂಟ್ ರೈಟಿಂಗ್. ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ, ಈ ವರ್ಡ್ ನ ಕೇಳಿರ್ತೀರ. ಕಂಟೆಂಟ್ ರೈಟಿಂಗ್ ಅಂತ ಏನಂದ್ರೆ, ನಾವೊಬ್ಬ ಕಂಟೆಂಟ್ ಕ್ರಿಯೇಟರ್. ನನಗೆ ಡೈಲಿ ಒಂದೊಂದು ಕಂಟೆಂಟ್ ಬರಲ್ಲ, ಒಂದೊಂದ್ ದಿವಸ ನನಗೆ ಕಂಟೆಂಟ್ ಬರಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆ ಒಂದು ಟೈಮಲ್ಲಿ ಯಾರಾದ್ರೂ ನನಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರೆ ನಾನು ಅವ್ರಿಗೆ ಪೇ ಮಾಡ್ಲೇಬೇಕು. ಅಕಸ್ಮಾತ್ ಅವ್ರು ಕೊಟ್ಟಿರೋ ಕಂಟೆಂಟ್ ನಾನು ಮಾಡಿ ನಾಳೆ 1 ಮಿಲಿಯನ್ ವ್ಯೂಸ್ ಹೋಗಿ ಯಾವ್ದಾದ್ರು ಬ್ರ್ಯಾಂಡ್ ನನಗೆ ಅಪ್ರೋಚ್ ಮಾಡಿದ್ರೆ ಇಂಟರ್ಲಿಂಕ್ಡ್ ಇವ್ರು ಹೇಳಿರೋ ಕಂಟೆಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಿದೆ. ಆ ವಿಡಿಯೋ ಇಂದ ನನಗೆ ಇವ್ರು ದುಡ್ಡು ಕೊಟ್ರು. ಈ ವಿಡಿಯೋ ಇವ್ರು ನನಗೆ ದುಡ್ಡು ಕೊಟ್ಟಿರೋದ್ರಲ್ಲಿ ನಾನು ಇವ್ರಿಗೆ ಸ್ವಲ್ಪ ಅಮೌಂಟ್ ಇವ್ರಿಗೆ ಕೊಡ್ತೀನಿ. ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀವೇನಾದ್ರು ಕಂಟೆಂಟ್ ಏನಾದ್ರು ಚೆನ್ನಾಗಿ ಬರ್ಕೊಂಡ್ ಕೊಟ್ರೆ ಅವ್ರು ನಿಮ್ಗೆ ಹೈರ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನೀವೇನ್ ಗೊತ್ತಾ, ಇದನ್ನ ನಾನು ಹೇಳ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಹೌದಾ ಇದರಿಂದ ಆಗುತ್ತಾ ಅಂತ ಅನ್ಕೋಣ ಬದಲು ಟ್ರೈ ಮಾಡಿ ನೋಡಿ. ಯಾರಿಗೆ ಗೊತ್ತು, ನಿಮ್ಗೆ ಆಗ್ಬೋದು ಅದು. ಸರಿನಾ? ಅದೇ ಅಡ್ವಾಂಟೇಜಸ್ ಬಂದ್ಬಿಟ್ಟು ಇದ್ರನ್ನು ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು. ಡಿಸ್ಅಡ್ವಾಂಟೇಜ್ ಏನಂದ್ರೆ ನಿಮ್ಗೂ ಸಮೇತ ಡೈಲಿ ಐಡಿಯಾಸ್ ಬರಲ್ಲ. ಹೆಂಗ್ ಬರುತ್ತೆ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅದಕ್ಕೆ ಟೈಮ್ ಕೊಡಬೇಕು. ಫೋರ್ತ್ ಬಂದ್ಬಿಟ್ಟು ತುಂಬಾ ಮುಖ್ಯವಾಗಿದ್ದು ವಿಡಿಯೋ ಎಡಿಟಿಂಗ್. ವಿಡಿಯೋ ಎಡಿಟಿಂಗ್ ಅದೊಂದು ಸ್ಕಿಲ್, ಕಂಪ್ಲೀಟ್ 0 to ಅಡ್ವಾನ್ಸ್ ಲೆವೆಲ್ ತನಕ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಯಾಕಂದ್ರೆ ನಾನು ಅದನ್ನ ಕಲ್ತಿದ್ದೀನಿ, 6 ಮಂತ್ಸ್ ಕಲ್ತಿದ್ದೀನಿ ನಾನು.
ಅದನ್ನ ನಿಮ್ಗೆ ಸುಮಾರು ಜನ ಕೇಳ್ತಿರ್ತೀರಾ, ಬ್ರೋ ನೀನ್ ಒಂದ್ ವಿಡಿಯೋದಲ್ಲಿ ಯಾಕೆ ಹೇಳ್ಕೊಡಲ್ಲ ಅಂತ. ನಾನ್ ಕಲ್ತಿರೋ 6 months ವಿಡಿಯೋ ಎಡಿಟಿಂಗ್ ನಿಮಗೆ 30 seconds ಅಲ್ಲಿ ನಾನು ಹೆಂಗ್ ಹೇಳ್ಕೊಡ್ಲಿ? ಹೌದು, ಕರೆಕ್ಟ್ ತಾನೆ? ಸೊ ನೀವು ಲಾಜಿಕಲ್ ಆಗಿ ಯೋಚನೆ ಮಾಡ್ಬೇಕು. ನೀವು ಮನಿನ ನಾನು ಎಷ್ಟು ಬೇಗ ಅರ್ನ್ ಮಾಡ್ತೀನಿ ಅನ್ನೋದಕ್ಕಿಂತ ಸ್ಕಿಲ್ ನಾನು ಎಷ್ಟು ಬೇಗ ಕಲಿತೀನಿ ಅನ್ನೋದು ಇಂಪಾರ್ಟೆಂಟ್. ಒಂದ್ಸಲಿ ನೀವು ಸ್ಕಿಲ್ ನ ಕಲ್ತ ಮೇಲೆ ನಿಮಗೆ ಮನಿ ಅರ್ನ್ ಮಾಡೋದು ಈಸಿ ಆಗುತ್ತೆ. ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿ 1 month ಆಯ್ತು, 24K ಫಾಲೋವರ್ಸ್ ಆಯ್ತು ಅಂತ ನಿಮಗೆ ಗೊತ್ತು. ಅದ್ರ ಹಿಂದೆ ನಾನು ಮಾಡಿರೋ 6 months ವರ್ಕ್ ಏನಂತ ನಿಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಿಮ್ಗೆ ಈಸಿ ಅನಿಸ್ತೈತೆ. ಫಸ್ಟ್ ಸ್ಕಿಲ್ ನ ಕಲಿಯೋದ್ರಲ್ಲಿ ಟೈಮ್ ಕೊಡಿ, ಓಕೆನಾ? ವಿಡಿಯೋ ಎಡಿಟಿಂಗ್ ಅಲ್ಲಿ ಕಂಪ್ಲೀಟ್ ಸ್ಕಿಲ್ ನ ಕಲ್ತ್ರಿ. ಸೊ ವಿಡಿಯೋ ಎಡಿಟಿಂಗ್ ಮೂಲಕ ನೀವ್ ಹೆಂಗ್ ದುಡ್ಡು ಮಾಡ್ಬೋದು? ಕಂಟೆಂಟ್ ಕ್ರಿಯೇಟರ್ಸ್ ಎಷ್ಟೋ ಜನಕ್ಕೆ ವಿಡಿಯೋ ಎಡಿಟಿಂಗ್ ಬರಲ್ಲ, ಅವರಿಗೆ ನೀವು ವಿಡಿಯೋ ಎಡಿಟಿಂಗ್ ಮಾಡ್ಕೊಡ್ತೀರಾ ಅಂತ ಅನ್ಕೊಳ್ರಿ. ಚೆನ್ನಾಗಿ ನೀವು ವಿಡಿಯೋ ಎಡಿಟಿಂಗ್ ಮಾಡ್ಕೊಟ್ಟಾಗ ಅವ್ರ ವಿಡಿಯೋಸ್ ಚೆನ್ನಾಗಿ ರೀಚ್ ಆದಾಗ ನಿಮಗೆ ಅವ್ರು ಅಪ್ರೋಚ್ ಮಾಡ್ತಾರೆ, ನಿಮ್ಮನ್ನ ಅವ್ರು ಹೈರ್ ಮಾಡ್ಕೊಂತಾರೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ವಿಡಿಯೋ ಎಡಿಟಿಂಗ್ ನಾನ್ ಯಾರಿಂದ ಕಲ್ತಿದ್ದಂದ್ರೆ ಮನು ಅಂತ ಒಬ್ರು, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ, ಇವರಿಂದ ನಾನು ವಿಡಿಯೋ ಎಡಿಟಿಂಗ್ ಕಲಿತೆ. ಇವಾಗ ಇವರೇ ನನ್ನ ವಿಡಿಯೋಸ್ನೆಲ್ಲ ಎಡಿಟ್ ಮಾಡ್ಕೊಂಡು ಕೊಡ್ತಾರೆ. ನಾನು ಇದನ್ನ ಏನು ಕೇಳ್ತಿದ್ದೀನಿ ಅಂದ್ರೆ, ಇವರೊಬ್ಬ ಸ್ಟೂಡೆಂಟ್ ಮಂತ್ಲಿ ಅರೌಂಡ್ 15,000 to 20,000 ಅರ್ನ್ ಮಾಡ್ತಾರೆ. ಇದನ್ನ ಹೇಳಿದ್ರೆ ಯಾರು ನಂಬೋದೇ ಇಲ್ಲ ಇವ್ರು, ಓಕೆನಾ? ಯಾಕಂದ್ರೆ ಅವ್ರ ಸ್ಕಿಲ್ ಕಲ್ತು ಬಿಟ್ರು ವಿಡಿಯೋ ಎಡಿಟಿಂಗ್ ನ. ಈಗ ಆರಾಮಾಗಿ ಮಾಡ್ಕೊಡ್ತಾರೆ. ನಂತರ 5-6 ಜನಕ್ಕೆ ಮಾಡ್ಕೊಡ್ತಾರೆ ಡೈಲಿ. ಅದು ಯಾಕಂದ್ರೆ ನಾನು ವಿಡಿಯೋಸ್ ನೋಡ್ತೀರಾ, ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಡೈಲಿ ಅವ್ರು ಚಾರ್ಜ್ ಮಾಡ್ತಾರೆ, ಅವ್ರು ಆರಾಮಾಗಿ ಅರ್ನ್ ಮಾಡ್ತಾರೆ. ಅಡ್ವಾಂಟೇಜಸ್ ಏನಂದ್ರೆ ವಿಡಿಯೋ ಎಡಿಟಿಂಗು ಕಲಿಯೋದು ಸ್ವಲ್ಪ ಈಸಿನೇ ಇರುತ್ತೆ, ನೀವು ಅದನ್ನ ಟೈಮ್ ಕೊಟ್ರೆ ಕಲಿಬಹುದು. ಡಿಸ್ಅಡ್ವಾಂಟೇಜ್ ಏನಂದ್ರೆ ವಿಡಿಯೋ ಎಡಿಟಿಂಗ್ ಅಲ್ಲಿ ನೀವು ತುಂಬಾನೇ ಟೈಮ್ ನ ಕಲಿಯೋದ್ರ ಜೊತೆ ಸ್ಪೆಂಡ್ ಮಾಡಕ್ ಹೋಗುತ್ತೆ. ಸಣ್ಣ 15 seconds ವಿಡಿಯೋ ಎಡಿಟ್ ನ ಎಷ್ಟು ಕಷ್ಟಪಟ್ಟು ಎಷ್ಟು ಸುಮಾರು ಎಡಿಟರ್ಸ್ 1 hour 2 hour ತಾಂಡ್ ಮಾಡ್ತಾರೆ. ಅಂತ ಎಡಿಟರ್ಸ್ಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಯಾಕಂದ್ರೆ ನಮ್ದು ವಿಡಿಯೋ ಸುಮಾರು ಜನ ಎಡಿಟರ್ಸ್ ಮಾಡ್ಕೊಂಡ್ ಕೊಡ್ತಾರೆ. ಇಷ್ಟೊಂದು ಸ್ಟ್ರೆಸ್ ಮಾಡಿ ಏನು ಕೇಳ್ತಿದೀನಿ ಇವೆಲ್ಲ ಅಂದ್ರೆ, ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ನನಗೆ ಗೊತ್ತು ₹1 ಮಾಡೋದು ತುಂಬಾನೇ ಕಷ್ಟ ಈ ಟೈಮಲ್ಲಿ ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ ಮಿಡಲ್ ಕ್ಲಾಸ್ ಅವರು. ಬಟ್ ದುಡ್ಡು ಮಾಡೋದು ಈಸಿ ಅಂತ ಅನಿಸ್ತಿದೆ ನನಗೆ. ಯಾಕೆ ಅನಿಸ್ತಿದೆ ಅಂದ್ರೆ, ನಾನು ಒಂದ್ ಕಾಲದಲ್ಲಿ ನಿಮ್ ತರನೇ ಯೋಚನೆ ಮಾಡ್ತಿದ್ದೆ. ಹೌದು, ಮಂತ್ಲಿ 30,000 ಬರುತ್ತೆ ನನಗೆ ಸ್ಯಾಲರಿ ಬಂದ್ರೆ, ನಾನು 5 months ಅದನ್ನ ಸೇವ್ ಮಾಡಿದ್ರೆ 1.5 ಲಕ್ಷ ಆಗುತ್ತೆ, ಅದರಿಂದ ಒಂದು ಗಾಡಿ ತಗೊಬಹುದು. ಈ ತರ ಅನ್ಕೊಂಡ್ರೆ ನಮ್ಮ ಲೈಫಲ್ಲಿ ನಾವ್ ಏನು ತಗೊಳಕ್ಕಾಗಲ್ಲ. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನಿಮ್ಗೆ ಯಾವಾಗ ದುಡ್ಡು ಸಿಗುತ್ತೋ, ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ ನಿಮ್ಗೆ ಯಾವಾಗ ದುಡ್ಡು ಸಿಗುತ್ತೋ, ನಿಮ್ಮ ಒಂದು ಸ್ಕಿಲ್ ಮೇಲೆ ನಿಮ್ಗೆ ಯಾವಾಗ ದುಡ್ಡು ಸಿಗುತ್ತೋ, ಅವಾಗ ನೀವು ರಿಚ್ ಆಗಕ್ಕೆ ಬಹಳ ಚಾನ್ಸಸ್ ಇರುತ್ತೆ. ಇದು ನಾನು ಹೇಳ್ತಿರೋದು. ಇದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ನಿಮ್ಗಿದ್ರು ಒಂಥರ ಸ್ಪೀಡಾಗಿ ಹೇಳಿದ್ದೇನೆ. ನಾನು ಫಸ್ಟ್ ವಿಡಿಯೋ ಇದು ನನಗೆ ಸ್ಪೀಡಾಗಿ ಹೇಳಿರ್ಬೋದು. ಬರೋ ವಿಡಿಯೋಸ್ಗಳಲ್ಲಿ ವಿಡಿಯೋ ಎಡಿಟಿಂಗ್ ಅನ್ನೋ ಒಂದು ಟಾಪಿಕ್ ಮೇಲೆನೆ 8 to 10 minutes ನಾನು ಸಿಂಗಲ್ ವಿಡಿಯೋ ಮಾಡ್ತೀನಿ. ಅಂದ್ರೆ ನೀವು ವಿಡಿಯೋ ಎಡಿಟಿಂಗ್ ನ ಎಲ್ಲಿ ಕಲಿಬಹುದು, ಕಲ್ತ ಮೇಲೆ ನೀವು ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತೀನಿ. ಸೆಕೆಂಡ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ, ಈ ಯಾವ ಬ್ರ್ಯಾಂಡ್ ನ ನೀವು ಅಪ್ರೋಚ್ ಮಾಡಬೇಕು, ಯಾವ ಒಂದು ಪ್ರಾಡಕ್ಟ್ ನ ನಿಮ್ ಪೇಜ್ ಅಲ್ಲಿ ಹಾಕಬೇಕಂತ ಹೇಳ್ತೀನಿ. ಥರ್ಡ್, ಕಂಟೆಂಟ್ ಕ್ರಿಯೇಷನ್ ನಲ್ಲಿ ನಿಮ್ಮ ನೀಚ್ ಹೆಂಗಿರ್ಬೇಕು, ನಿಮ್ಮ ಒಂದು ಹುಕ್ ಹೆಂಗಿರ್ಬೇಕು, ನಿಮ್ಮ ಒಂದು ಯಾವ ತರ ನೀಚ್ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಗ್ರೋತ್ ಆಗ್ಬೋದು. ನೀವು ಲಾಗ್ ಮಾಡೋದು, ಮಿನಿ ವ್ಲಾಗ್ ಮಾಡೋದು, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಕಂಟೆಂಟ್ ಕ್ರಿಯೇಷನ್ ಬಗ್ಗೆನೇ ಡೀಟೇಲ್ ಆಗಿ ಹೇಳ್ತೀನಿ. ಹಂಗೆ ಒಂದೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ನೆಕ್ಸ್ಟ್, ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ಯಾರಾದ್ರೂ ಹುಡುಕ್ತಿದ್ರೆ ಅವ್ರಿಗೆ ಒಂದು ನಾನು ಏನ್ ಹೇಳೋದಂದ್ರೆ, ಸುಮಾರು ಪಾರ್ಟ್ ಟೈಮ್ ಜಾಬ್ ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ಮಾಡ್ತಾರೆ. ಅದಕ್ಕೆ ಸ್ಕ್ಯಾಮ್ಸ್ ಇರ್ತವೆ. ಸುಮಾರು ಜನ ಬರ್ಕೊಡೋದು, ಇಷ್ಟು ಬರ್ಕೊಡು ನೀನು ದುಡ್ಡು ಕೊಡ್ತೀನಿ ಅಂತಾರೆ. ಏನಾದ್ರೂ ನಾವು ಬರ್ಕೊಟ್ರೆ ದುಡ್ಡು ಬರುತ್ತಾ? ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ, ಈಗ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂದ್ರೆ ನನಗೆ ಯಾರ ಕಡೆಯಿಂದಾದ್ರೂ ₹10 ನನಗೆ ಅವ್ರು ಕೊಟ್ರೆ ನಾನು ಅದನ್ನ ₹2 ₹3 ಪ್ರಾಫಿಟ್ ಅವ್ರಿಗೆ ಕೊಡ್ತೀನಿ. ಹಂಗಾಗೋದು. ನೀವು ಏನಾದ್ರು ಬರ್ಕೊಟ್ರೆ ಬರುತ್ತಾ ನಿಮ್ಗೆ ದುಡ್ಡು? ಸ್ವಲ್ಪ ಲಾಜಿಕಲ್ ಆಗಿ ಥಿಂಕ್ ಮಾಡ್ರಿ. ಇಂಥ ಫ್ರಾಡಿಗೆಲ್ಲ ಬೀಳಕ್ ಹೋಗ್ಬೇಡಿ. ಶ್ರಮ ಪಡ್ರಿ, ಸ್ಕಿಲ್ಸ್ ಕಲೀರಿ, ಅದಕ್ಕೆ ತಕ್ಕಂತೆ ನಿಮ್ಗೆ ದುಡ್ಡು ಸಿಗುತ್ತೆ. ಒಂದಲ್ಲ ಒಂದ್ ದಿವಸ ನೀವು ಪಟ್ಟಿರೋ ಕಷ್ಟಗಳಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದು ಸತ್ಯ. ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿ ಸುಮಾರು 1 month ಆಯ್ತು. 24K ಫಾಲೋವರ್ಸ್ ಆಗಿದ್ದಾರೆ. ಈ 1 month ಅಲ್ಲಿ ನಾನು ತುಂಬಾನೇ ಸ್ಟ್ರಾಟಜೀಸ್ ನ ಉಪಯೋಗಿಸಿದ್ದೀನಿ. ಯಾಕಂದ್ರೆ 1 month ಅಲ್ಲಿ 20K ಫಾಲೋವರ್ಸ್ ಅಂದ್ರೆ ಅರೌಂಡ್ 800 to 900 ಡೈಲಿ ಫಾಲೋವರ್ಸ್ ನಾನು ಗೇನ್ ಮಾಡ್ತಿದ್ದೆ. ಅದ್ರಲ್ಲಿ ಒಂದ್ ಸ್ವಲ್ಪ ಸೆಮಿ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ, ಹುಕ್ ಫಸ್ಟ್ ಸ್ಟಾರ್ಟಿಂಗ್ 3 seconds ತುಂಬಾನೇ ಮುಖ್ಯ. ಹುಕ್ ಹಂಗಿರ್ಬೇಕು, ಜೊತೆಗೆ ವ್ಯಾಲ್ಯೂಬಲ್ ಕಂಟೆಂಟ್ ಕೊಡಬೇಕು. ತುಂಬಾ ವಿಡಿಯೋ ಎಡಿಟಿಂಗ್ ಬಗ್ಗೆ, ಕ್ಯಾಪ್ಷನ್ಸ್ ಬಗ್ಗೆ, ಹ್ಯಾಶ್ ಟ್ಯಾಗ್ಸ್ ಬಗ್ಗೆ ಎಲ್ಲ ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಕ್ವಾಲಿಟಿ ಆಫ್ ದ ಕಂಟೆಂಟ್ ತುಂಬಾನೇ ಇಂಪಾರ್ಟೆಂಟ್. ರೀಸೆಂಟ್ಲಿ ಒಂದು ಪಾಡ್ಕಾಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ, ಕ್ವಾಂಟಿಟಿ ಇನ್ ಪ್ರಿಪರೇಷನ್ ಅಂಡ್ ಕ್ವಾಲಿಟಿ ಇನ್ ಎಕ್ಸಿಕ್ಯೂಷನ್. ಅಂದ್ರೆ ಏನಂದ್ರೆ, ನಿಮ್ಮ ಒಂದು ಪ್ರಯತ್ನದ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಬೇಕು. ಎಕ್ಸಿಕ್ಯೂಷನ್ ಅಂತ ಟೈಮ್ ಬಂದಾಗ ನೀವು ಒಳ್ಳೊಳ್ಳೆ ತರ ಎಕ್ಸಿಕ್ಯೂಟ್ ಮಾಡೋದನ್ನ ಕಲಿಬೇಕು. ಇದನ್ನೆಲ್ಲ ನಾನು ಇಷ್ಟು ಸ್ಟ್ರೆಸ್ಫುಲ್ ಆಗಿ ಏನು ಕೇಳ್ತೀನಿ ಅಂದ್ರೆ, ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಜೊತೆಲಿ ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು. ನಾನು ಸ್ಟೂಡೆಂಟ್ ಆಗಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿ 3 source ಆಫ್ ಇನ್ಕಮ್ ನ ಜನರೇಟ್ ಮಾಡಿದ್ದೀನಿ. 1 source ಆಫ್ ಇನ್ಕಮ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ಇಂದ ನನಗೆ ಇನ್ಕಮ್ ಬರ್ತಿದೆ, ಬ್ರ್ಯಾಂಡ್ ಕೊಲಾಬರೇಷನ್ ಮಾಡ್ತಿದ್ದೀನಿ. ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನ ಈಗಷ್ಟು ಸ್ಟಾರ್ಟ್ ಮಾಡಿರೋ ಕಂಪ್ನಿಗಳಿಗೆ ಗೈಡ್ ಮಾಡ್ತಿದ್ದೀನಿ.
ಥರ್ಡ್ ಅವ್ರ ಹತ್ರನೇ ಹೋಗಿ ಫಿಸಿಕಲ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇಷ್ಟು ನಾನು ಮಾಡ್ತಿದ್ದೀನಿ. ಈಗ ರೀಸೆಂಟ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಜಸ್ಟ್ ಬಿಕಾಸ್ ನಾನು 30 seconds ಅಲ್ಲಿ ನಾನು ಹೇಳ್ಕೊಟ್ಟಿರೋದನ್ನ ಕಲಿಯಕ್ಕಾಗಲ್ಲ, ಅದನ್ನ ಡೀಟೇಲ್ ಆಗಿ ಹೇಳಿ ನಿಮ್ಗೂ ಯಾವ್ದಾದ್ರು ಒಂದು ಆಪರ್ಚುನಿಟಿನ ಕೊಡೋಣ ಅಂತ. ನನ್ನಿಂದ ಯಾರಾದ್ರೂ 10 ಜನಕ್ಕಾದ್ರೂ ಹೆಲ್ಪ್ ಆದ್ರೆ ತುಂಬಾನೇ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಒಂಥರ ಟಾರ್ಗೆಟ್ ಅಂತ ಏನೇನೋ ಎಲ್ಲರೂ ಮಾಡ್ತಿರ್ತಾರೆ. ಸೊ 10K ಲೈಕ್ಸ್ ಈ ವಿಡಿಯೋಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡ್ರಾಪ್ ಶಿಪ್ಪಿಂಗ್, ಕಂಟೆಂಟ್ ಕ್ರಿಯೇಷನ್, ಅಫಿಲಿಯೇಟ್ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್, ಶಾರ್ಟ್ ಫಾರ್ಮ್ ಸ್ಕ್ರಿಪ್ಟ್ ರೈಟಿಂಗ್ ಮತ್ತೆ ಕಂಟೆಂಟ್ ಎಡಿಟಿಂಗ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಯಾಮಿ ಇನ್ಸ್ಪೈರ್ಸ್ ಅನ್ನೋ ಪೇಜ್ನ ಫಾಲೋ ಮಾಡಿ, ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.